ಈ ಚಿತ್ರದ ಪೋಸ್ಟರ್, ಮೋಷನ್ ಪೋಸ್ಟರ್ ಹಾಗೂ ಮೇಕಿಂಗ್ನ ಲಾಂಚ್ ಇವತ್ತು ನಿಮ್ಮ ಮುಂದೆ ನಡೆಯುತ್ತೆ. ಈ ಸಮಾರಂಭಕ್ಕೆ ಬಂದಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೂ, ಹಿತೈಷಿಗಳಿಗೂ, ಸ್ನೇಹಿತರಿಗೂ, ತಾರಾಬಳಗಕ್ಕೂ ನನ್ನ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇತ್ತೀಚೆಗೆ ನೀವೆಲ್ಲ ನೋಡಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೊಸಬರು ಹೊಸತನದ ಚಿತ್ರಗಳನ್ನು ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡು ಈ ಥರ ಶಬಾಜ್ಗಿರಿಯನ್ನು ತಗೊಂಡು ಹೆಸರು ಮಾಡ್ತಿದ್ದಾರೆ. ಯಾಕೆಂದ್ರೆ ಹೊಸಬರು ಅಂದ ತಕ್ಷಣ ಅವರಲ್ಲಿ ಹೊಸ ಹೊಸ ಥಾಟ್ಗಳು ಉಟ್ಕೊಳುತ್ತೆ, ಹೊಸ ಬಗೆಯ ಸಿನಿಮಾ ಮಾಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಹಾಗೂ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಲ್ಲಿ ಇಡೀ ತಂಡ ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂದ್ಕೊಳ್ತೇನೆ. ಒಂದೇ ಕುಟುಂಬದವ್ರ ಥರ ಬಹಳ ಪ್ರೀತಿಯಿಂದ ಮಾಡುವಂಥ ಸಿನಿಮಾಗಳು ಇವತ್ತು ಗೆಲ್ತಾ ಬರ್ತಾರೆ. ಅದೇ ಸಾಲಿನಲ್ಲಿ ಸೇರಬಹುದಂಥ ಸಿನಿಮಾ ರಣಾಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವರವರ ವರ್ಗದ ಕೆಲಸಗಳನ್ನು ಮಾಡಿ ಯಾರೋ ಸುಮ್ಮನೆ ಇಲ್ಲ, ಪ್ರತಿಯೊಬ್ಬರು ಕೂತು ಚರ್ಚೆ ಮಾಡಿ ಸಿನಿಮಾ ಮಾಡಕ್ ಮೊದಲು ಕೂಡ ಈ ತಂಡದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ವಿಚಾರ ವಿಮರ್ಶೆಗಳನ್ನು ಮಾಡಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಈ ಚಿತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೂ ಹೇಳ್ಬೋದು, ಒಂದು ಕೌಟುಂಬಿಕ ಚಿತ್ರ ಅಂತಲೂ ಹೇಳ್ಬೋದು. ಹಾಸ್ಯದ ಅಂಶಗಳು ಇದೆ, ಸಾಕಷ್ಟು ಮನರಂಜನೆಯ ಒಂದು ಪ್ಯಾಕೇಜ್ ಅಂತ ಹೇಳಿದ್ರು ತಪ್ಪಾಗಲಾರದು. ಇದು ಮನರಂಜನೆಗೆ ಮತ್ತೊಂದು ಹೆಸರೇ ರಣಾಕ್ಷ. ಚಿತ್ರ ನೋಡಿದಾಗ ನೀವು ಕೂಡ ಇದೇ ಮಾತು ಹೇಳ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್.ಎಂ. ಸುರೇಶ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ವೇದಿಕೆ ಬರಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಉಮೇಶ್ ಬಣ್ಕಾಳ್ ಅವರು ಬರ್ತಾ ಇದ್ದಾರೆ, 2 ನಿಮಿಷದಲ್ಲಿ ನಮ್ಮನ್ನು ಸೇರ್ತಾರೆ ಅಂತ ಹೇಳ್ತಾ, ಹಾಗೂ ಹನುಮಂತಪ್ಪನವರು ಜಿಲ್ಲಾ ಅಧ್ಯಕ್ಷರು ಬೆಂಗಳೂರು ವೆಂಕಟೇಶ್ ಅವರು ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಡ್ತೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಜ್ಯೋತಿ ಬೆಳಗೋದು ಆರಂಭದ ಒಂದು ಸಂದರ್ಭದಲ್ಲಿ ಶುಭದ ಒಂದು ಸಂಕೇತ, ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಒಂದು ಪ್ರಾರ್ಥನೆ ಮಾಡೋದ್ರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ವಿ. ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳು ಕೈ ಜೋಡಿಸಿ ಜ್ಯೋತಿ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಡ್ತೀನಿ. ಪ್ಲೀಸ್. ಉಮೇಶ್ ಬಣ್ಕಾಳ್ ಅವರು ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರು ಬಂಧುರಿಗೆ ದಯವಿಟ್ಟು ಅವ್ರಿಗೂ ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವು ವೇದಿಕೆ ಬರಬೇಕು ಸರ್, ವೇದಿಕೆ ಬನ್ನಿ.
ಪ್ರತಿಯೊಬ್ಬರು ಸಾಕ್ಷಿಸ್ಬೇಕಂತ ಕೇಳ್ಕೊತೀನಿ. ಈ ಸಿನಿಮಾ ವ್ಯವಸಾಯ ಹಾಗೂ ಸ್ನೇಹಿತರು ಈ ಸಿನಿಮಾಕ್ಕೆ ನಿಜವಾದ ಪ್ರೊಡ್ಯೂಸರ್ಗಳು ಹಾಗೂ ನಿರ್ದೇಶಕರು ಬಂದು ಈ ಕಥೆನ ನನಗೆ ಹೇಳಿದಾಗ ನಾನು ಮುಂದೆ ಒಂದು ಪ್ರಶ್ನೆ ಕೇಳಿದ್ದು, ಸರ್ ಈ ಸಿನಿಮಾ ಯಾವ ತರ ಮಾಡಬಹುದು ಅಂತ ಮೊದಲು ನಾನು ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂತ ಅಷ್ಟೇ ಕೇಳಿದೆ. ಸಂಪೂರ್ಣ ಮಾಹಿತಿ ಹೇಳಿದಾಗ ನಮಗೆ ನಿರ್ದೇಶಕರು ಒಂದೇ ಒಂದು ವಿಚಾರ ಹೇಳಿದ್ರು, ಸರ್ ಈ ಸಿನಿಮಾ ಮಾಡೋಣ ಸರ್, ಹೊಸ ಕ್ರಮವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ, ಕಥೆ ಚೆನ್ನಾಗಿದೆ, ಮತ್ತೆ ನಮ್ಮ ಹೀರೋ ಆಗಿ ನಮ್ಮ ಸಿರಿಗಡೆ ಒಬ್ಬರನ್ನ ಆಯ್ಕೆ ಮಾಡೋಣ, ಅವರಿಗೆ ಕಥೆ ಹೊಂದಿಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಸ್ನೇಹಿತರಾಗಲಿ ನಿರ್ದೇಶಕರನ್ನೆಲ್ಲ ಕೂತು ಮಾತಾಡಿ ಆಯ್ತು ಸರ್ ತುಂಬಾ ನೀಟಾಗಿ ಮಾಡಿ ಅಂತ ಹೇಳಿ ಸಹಾಯ ಮಾಡೋದು. ಹಾಗೆ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಾನು ಎಲ್ಲರೂ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ನೀವು ತುಂಬಾ ಸಹಕಾರ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾಗಳನ್ನ ಮತ್ತೆ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಸರ್ ಇವತ್ತು ನಾನು ನಿಜ ಹೇಳ್ಬೇಕಂದ್ರೆ ಎಲ್ಲ ಡೈರೆಕ್ಟರ್ಗಳು ತುಂಬಾ ಜನ ಡೈರೆಕ್ಟರ್ಗಳು ಮೀಟ್ ಮಾಡಿದ್ದಾರೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ನಮ್ಮ ನಿರ್ದೇಶಕರು ಬಂದು ಅಷ್ಟೇ ಹೇಳಿದ್ರು, ಸರ್ ತುಂಬಾ ಪ್ರೀತಿಯಿಂದ ನಾವು ಇದೇ ಪ್ಲಾನಿಂಗ್ ಮಾಡೋಣ, ಆಗಲಿ ಒಂದು ಸಿನಿಮಾ ಸಾಂಗ್ಗಳಾಗಲಿ ಸಿನಿಮಾ ರೆಡಿಗೆ ಪ್ರತಿಯೊಂದು ಮುಂದೆ ಇಟ್ಟಾಗ ಅವ್ರ ಗುಣ ಆಗಲಿ ಅವ್ರ ಸ್ವಭಾವ ಆಗಲಿ ಮತ್ತೆ ಅವ್ರ ಟ್ಯಾಲೆಂಟ್ ಆಗಲಿ ತುಂಬಾ ಇಷ್ಟ ಆಗಿ ನಾವು ಅವರಿಗೆ ಹಣ ಹೂಡಿಕೆ ಮಾಡ್ತೀವಿ. ನರೇಶನ್ ಮೀನ್ಸ್ ಕತೆ ಟೋಟಲ್ ಓವರ್ ಕಥೆನೇ ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಭಾಗಗಳು ಚೆನ್ನಾಗಿರೋದ್ರೆ ಸಿನಿಮಾ ಒಪ್ಕೊಂಡಿದ್ದು, ಒಂದು ಭಾಗಕ್ಕೋಸ್ಕರ ಸಿನಿಮಾ ಮಾಡಲಿಕ್ಕಾಗಲ್ಲ ಸರ್. ಎಲ್ಲ ಫಸ್ಟ್ ಎಲ್ಲರಿಗೂ ಸಿನಿಮಾ ಚೆನ್ನಾಗಿದೆ ಮಾತ್ರ ಒಂದು ಸಿನಿಮಾ ಮಾಡೋದು ಕೊಡ್ತೀವಿ ಹೊರತು ಯಾವುದೋ ಒಂದು ಪಾರ್ಟ್ ಆಫ್ ವ್ಯೂ ಚೆನ್ನಾಗಿದೆ ಸಿನಿಮಾ ಮಾಡಲಿಕ್ಕೆ. ಧನ್ಯವಾದಗಳು ಸರ್. ಈಗ ನಿರ್ದೇಶಕರು ಕಾಂಪ್ರಮೈಸ್ ಆಗಂಗಿಲ್ಲ, ನೀವೇ ಮಾತಾಡಬೇಕು. ಯಾಕಂದ್ರೆ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡೋರು ನೀವೇನೆ. ಎಲ್ಲರಿಗೂ ನಮಸ್ಕಾರ. ತಂದೆ ತಾಯಿಯನ್ನು ಸ್ಮರಿಸುತ್ತಾ ಮತ್ತೆ ಇವತ್ತು ವಿಷ್ಣುದಾದವರ ಒಳ್ಳೆಯ ಸ್ಮರಣೆ ಸಂದರ್ಭ ಇವತ್ತು ಕೋರ್ಟ್ ಲಾಂಚ್ ಆಗಿದೆ ಅನ್ನೋದು ಹೆಮ್ಮೆ ನನಗೆ. ಬೆಳಗ್ಗೆ ಅದು ಸತ್ಯ ಗೊತ್ತಾಯ್ತು, ಖುಷಿ ಇದೆ. ಮತ್ತೆ ವೇದಿಕೆ ಮೇಲಿರುವಂಥ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರಾದ ಸುರೇಶ್ ಅವರೇ, ಮತ್ತೆ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅವರೇ, ಸದಾ ನಮ್ಮ ಜೊತೆ ಇರುವಂಥ ಎನರ್ಜಿಟಿಕ್ ಆದಂಥ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಡಗರೆ ಹಾಗೂ ಮತ್ತು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಏಳಿಗೆಯನ್ನು ಯಾವ ರೀತಿ ಏನು ಮಾಡ್ತೀನಿ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ತಂದೆ ಸಾಲ ನಿಂತು ಎಲ್ಲರೂ ಸಪೋರ್ಟ್ ಮಾಡುವಂಥ ನನ್ನ ಡ್ರೈವರ್ ಮತ್ತೆ ಇರುವಂಥ ನನಗೆ ಚಿತ್ರ ಮಾಡ್ತೀನಿ ಅಂತ ಹೊರಟಾಗ ಯಾವುದೇ ಹಿಂದೆ ನನಗೆ ಅನ್ನದಾತರಾಗಿ ಬಂದು ನಾವು ಕೇಳಿದ ಅಷ್ಟು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರಾದಂಥ ನಿರ್ಮಾಪಕರಾದಂಥ ರಾಮಮೂರ್ತಿ ಅವರೇ, ಮತ್ತೆ ನೀವು ಇಲ್ಲಿವರೆಗೂ ರಘುನ ಕಾಮಿಡಿಯನ್ನಾಗಿ ನೋಡಿದ್ದೀರ. ಆದರೆ ಮೊದಲನೇ ಬಾರಿಗೆ ರಘು ಅಲ್ಲೇ ಮಾಡಿ ಒಬ್ಬ ಕ್ಲಾಸು ಮಾಸು ಫ್ಯಾಮಿಲಿ ಓರಿಯೆಂಟೆಡ್ ಹೀರೋನಾಗಿ ಲಾಂಚ್ ಮಾಡಿದ್ವಿ. ಅದು ನಾವು ಏನು ಅನ್ಕೊಳ್ಳೋ ಅದಕ್ಕೆ ಹೆಚ್ಚಾಗಿ ಶ್ರಮಪಟ್ಟು ಪಾತ್ರ ಜೀವನ ತುಂಬಿ ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ಧನ್ಯವಾದಗಳು. ಮತ್ತೆ ಹೊಸ ಕಲಾವಿದರು ರಕ್ಷಾಮಂತು ಆ ಹುಡುಗಿ ಮೂರ್ತಿ ಚಿಕ್ಕದಾಗಿ ಕೀರ್ತಿ ಬರೋದು ಅಂತ ಚಿಕ್ಕದಾಗಿ ಪಾತ್ರದಲ್ಲಿ ತುಂಬಾ ತಮಿಳಾಗಿ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಮತ್ತೆ ಚಿತ್ರದ ನಾಯಕಿ ಹುಡುಗಿಯಾದ್ರೆ ಕಥಾನಾಯಕಿಯಾಗಿ ಹೋಗಿ ನಿಂತವ್ರಿಗೆ ಇಡೀ ಕಥೆ ಹುಡುಗಿ ಮೇಲೆ ನಿಂತಿರುತ್ತೆ. ಆ ತರ ಒಂದು ಸಸ್ಪೆನ್ಸ್ ಸಿನಿಮಾ ಮಾಡಿದ್ವಿ. ಈ ಸಿನಿಮಾದಲ್ಲಿ ಡಿಒಪಿ ಆಗಿ ನಮ್ಮ ದೀಪಕ್ ಕುಮಾರ್ ಅವರು ಆ ಪ್ರಕೃತಿ ಸೌಂದರ್ಯದಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿ ಅಷ್ಟು ಸೌಂದರ್ಯ ತೋರಿಸಿದ್ದಾರೆ. ಮತ್ತೆ ಇದಕ್ಕೆ ಕೊರಿಯೋಗ್ರಾಫರ್ ಆಗಿ ರಘು ಮಾಸ್ಟರ್ ಅವರು ಮಾಡಿದ್ದಾರೆ, ಫೈಟ್ ಮಾಸ್ಟರ್ ಆಗಿ ಗಾಂಧಿ ಮಾಸ್ಟರ್
ಕೆಲಸ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ವಿಶಾಲಾಲಾಪ್ ಬಂದ್ಬಿಟ್ಟು, ಎಡಿಟರ್ ಧನುಷ್. ಮತ್ತೆ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ನಮ್ಮ ಚಿತ್ರ ತಂಡ ಇದೆ. ಆ ತಂಡ ಹೋದ ಸಿನಿಮಾದಲ್ಲಿ ಇತ್ತು, ಈ ಸಿನಿಮಾದಲ್ಲಿ ಇತ್ತು, ಮುಂದಿನ ಸಿನಿಮಾದಲ್ಲಿ ಇರುತ್ತೆ. ಆ ತಂಡ ಇದೇ ರೀತಿ ಮುಂದುವರ್ಕೊಂಡು ಬರುತ್ತೆ. ಮತ್ತೆ ಈ ಸಿನಿಮಾ ಬಂದ್ಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದೀವಿ. ಅಂದ್ರೆ ಇದರಲ್ಲಿ ಫೈಟು, ಲವ್, ಮಾಸು ಮತ್ತೆ ಸೆಂಟಿಮೆಂಟು, ಪ್ರತಿಯೊಂದು ಫ್ಯಾಮಿಲಿ ಓರಿಯೆಂಟೆಡ್ ಏನು ಬೇಕೋ ಅಷ್ಟೊಂದು ಒಂದೇ ಸಿನಿಮಾದಲ್ಲಿ ತುಂಬಿ ಎಲ್ಲ ಪಾತ್ರಗಳು ಜೀವ ಕೊಟ್ಟು ಅದನ್ನ ನಿಭಾಯಿಸಿದ್ದಾರೆ. ಈ ಸಿನಿಮಾನ ಪೂರ್ತಿ ಶೂಟಿಂಗ್ ಬಂದ್ಬಿಟ್ಟು ಪ್ರಕೃತಿ ಮನೆಯಲ್ಲಿ ಸಕಲೇಶ್ವರ, ಹೊನ್ನಾವರ, ಮೂಡಿಗೆರೆ, ಉಡುಪಿ, ಕಾರ್ಕಳ ಈ ತರ ತುಂಬಾ ಹೊರಗಡೆ ಲೊಕೇಶನ್ ಮಾಡಿದ್ವಿ, ಮೈಸೂರು ಈ ತರ. ಇದರಲ್ಲಿ 3 ಸಾಂಗ್ಸ್ ಇದೆ, 3 ಫೈಟ್ ಇದೆ. ಈ ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವದಿಸಿ ಹರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಸರ್, ರಣಾಕ್ಷ ಅಂದ್ರೆ ಹತ್ತಿನ ಕಣ್ಣಿನಿಂದ ಕಾಯುವವನು, ಹತ್ತಿನ ಕಣ್ಣಿನಂತೆ ಕಾಯುವವನು, ಹತ್ತಿನ ಕಣ್ಣಿನಿಂದ ಕಾಯುವವನು. ಬಂದ ತಕ್ಷಣ ಅದೇ ಕೇಳಿದ್ನಲ್ಲ. ರಣಾಕ್ಷ ಅಂದ್ರೆ ರಣ ಅಂದ್ರೆ ಅದು, ಕ್ಷ ಅಂದ್ರೆ ರಕ್ಷಕ. ಹತ್ತಿನ ಕಣ್ಣಿನ ರಕ್ಷಣೆ ಮಾಡೋದು ರಣಾಕ್ಷ. ಬಂಕರ್ ಚಾಣಾಕ್ಷ. ಚಿತ್ರದ ಹೊಸ ಎಕ್ಸ್ಪೀರಿಯನ್ಸ್ ಈಗ ನೀವು ಮಾಡ್ತಿದ್ದ ಪಾತ್ರಗಳ ಬಗ್ಗೆ ಆಗಿರ್ಬೋದು, ನೀವು ತೋರಿಸಿದ ಮನರಂಜನೆಗಳಿರ್ಬೋದು, ಈ ಚಿತ್ರದಲ್ಲಿ ನಿಮ್ಮ ಅನುಭವ ಪಾತ್ರದ ಬಗ್ಗೆ ಒಂದಷ್ಟು ಮಾತು. ಮೊದಲಿಗೆ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಯಾಕೆಂದ್ರೆ ಇಲ್ಲಿ ಕೂತಿರೋ ಎಲ್ಲ ದೊಡ್ಡ ಗಣ್ಯರನ್ನ ನಾವೆಲ್ಲ ನೋಡ್ತಾ ಬೆಳೆದವರು. ನಾವು ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರ ಸಿನಿಮಾಗಳು ಮಾಡಿದವರು ಇವರೆಲ್ಲ. ನಾನಿವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ಇದು ನನ್ನ ಭಾಗ್ಯ ಅಂತ ಅನ್ಕೊಂತೀನಿ. ಈ ಸಿನಿಮಾಗೆ ಮುಖ್ಯವಾಗಿ ರಾಘು ಸಾರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಮರೆಯದೆ ಕ್ಷಮಿಸು ಅಂತ. ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೆ. ನೆಕ್ಸ್ಟ್ ನೀನು ಹೀರೋ ಮಾಡ್ತೀನಿ ಅಂದ್ರು. ಸಖತ್ತಾಗಿ ಕಾಮಿಡಿ ಮಾಡ್ತಿದ್ದೀರಾ ಸರ್ ಅನ್ಕೊಂಡ್ ಬಂದೆ ನಾನು. ಅದಾದ್ಮೇಲೆ ಒಂದು ಕಥೆ ಹೇಳಕ್ ಕೂತ್ಕೊಂಡ್ರು. ನೆಕ್ಸ್ಟ್ ಡೇ ಫೋಟೋ ಶೂಟು, ನೀನೇ ಹೀರೋ ಅಂದ್ರು. ನನ್ನ ಲುಕ್ ಸರ್ ಏನ್ ಹೇಳ್ತಿದ್ದೀರಾ ಸರ್, ಎಲ್ಲೋ ಒಂದ್ ಕಡೆ ಕಾಮಿಡಿ ನಾವು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ, ಯಾಕೆ ಸರ್ ಹೀರೋ ಮಾಡ್ತೀರಾ? ಬೇಡ ಸರ್, ನೆಕ್ಸ್ಟ್ ನನ್ನ ಕರೆಯಲ್ಲ ಜನ, ಬೇಡ ಸರ್ ಅಂದೆ. ಎಲ್ಲರಿಗೂ ನೀನು ಕಾಮಿಡಿ ಫ್ರೆಂಡ್ ಅಲ್ಲ, ನೀನು ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ನೀನ್ ಈ ಸಿನಿಮಾದಲ್ಲಿ ಬೇರೆ ರೂಪದಲ್ಲೇ ತೋರಿಸ್ತೀವಿ ಅಂತ ಹೇಳಿದ್ರು. ನಾವು ಟಾಕಿ ಪೋರ್ಷನ್ ಎಲ್ಲ ಮುಗಿಸಿದ್ವಿ. ಸಾಂಗ್ ಅದ್ಭುತವಾಗಿ ಬಂತು, ರಾಘು ಮಾಸ್ಟ್ರು ಮಾಡಿದ್ದು. ನಿಜವಲ್ಲೂ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ಬೆಂಡೆತ್ತಕ್ಕೆ ಅಂತ ಒಬ್ರು ರಾಕ್ಷಸರು ಬಂದು ಕೂತ್ಕೊಂಡ್ರು. ಸರ್, ನನ್ನ ಲೈಫ್ ಎಲ್ಲ ನಾನು ಫೈಟ್ ಮಾಡಿಲ್ಲ ಸರ್, ಅಂದ್ರೆ ಬಾಯಲ್ಲಿ ಫೈಟ್ ಮಾಡ್ಕೊಂಡ್ ಬಂದಿದೀವಿ. ಜಾನಿ ಮಾಸ್ಟ್ರು ರೋಪ್ ಗೀಪ್ ಎಲ್ಲ ಹಾಕಿ ಮೇಲೆ ಎತ್ಬಿಟ್ಟಿದ್ರು, ಬಾಯಿಗೆ ಬಂದ್ಬಿಟ್ಟಿತ್ತು, ಏನಾಗ್ಬಿಡ್ತು. 2 ದಿವಸ ಎದ್ದಿಲ್ಲ, 1 ದಿವಸ ಫೈಟ್ ಮಾಡಿ. ಆಮೇಲೆ ಅನ್ಕೊಂಡೆ ಸಿನಿಮಾ ಹೀರೋ ಆಗೋದು ಇಷ್ಟೊಂದು ಕಷ್ಟ ಇದೆಯಾ ಅಂತ. ಇವತ್ತು ಎಷ್ಟು ಜನ ಕಷ್ಟಪಟ್ಟು ಸಿನಿಮಾ ಮಾಡಿ ತೆರೆಯಲ್ಲಿ ಬಂದಿರ್ತಾರೆ, ಏನಿದೆ ಅನ್ಕೊಂಡ್ಬಿಡ್ತೀವಿ ಒಂದೊಂದ್ಸತಿ. ಆ ಕಷ್ಟ ನನಗೆ ಗೊತ್ತಾಗಿದೆ ಈ ಸಿನಿಮಾ ಮಾಡಿದ್ಮೇಲೆ ಹೀರೋ ಆಗಿ. ಫೈಟ್ ಸೀನ್ ಎಲ್ಲ ಆಯ್ತು, ಈಗ ಒಂದು ಹಂತಕ್ಕೆ ತಗೊಂಡ್ಬಂದಿದ್ದೀವಿ. ನೀವು ನೋಡಿದ್ರಿ ಫಸ್ಟ್ ಲುಕ್, ಹೇಗನ್ನಿಸ್ತು ಅಂತ ನಿಮ್ ಚಪ್ಪಾಳೆ ಮೂಲಕ ಕೊಟ್ರೆ ನಮಗೊಂದು ಖುಷಿ ಆಗತ್ತೆ. ಇದೇ ಚಪ್ಪಾಳೆ ಥಿಯೇಟರ್ ಬಿಟ್ಬಿಟ್ರೆ ಇನ್ನೂ ಬಹಳ ಸಂತೋಷ. ಇದಕ್ಕೆ ಇದು ಒಂದು ಫ್ಯಾಮಿಲಿ ತರ ಆಯ್ತು ಈ ಸಿನಿಮಾ. ನನಗೆ ನನ್ನ ಆತ್ಮೀಯರು ದೀಪಕ್ ಅವರು ಇದಕ್ಕೆ ಕ್ಯಾಮ್ರಾಮನ್ನು, ಬ್ಯಾಕ್ ಟು ಬ್ಯಾಕ್ ನನಗೆ ಅವ್ರ ಜೊತೆ ಕೆಲಸ ಮಾಡುವಂತ ಭಾಗ್ಯ ಸಿಕ್ತು. ಇದೆಲ್ಲದಕ್ಕೂ ನಾನು ನಂಬೋ ರಾಯರನ್ನ ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ನಮ್ಮ ಸಿನಿಮಾ ಫಸ್ಟ್ ಮುಹೂರ್ತ ಆಗಿದ್ದು ಬಂಡಿಕಾಳಮ್ಮನ ದೇವಸ್ಥಾನದಲ್ಲಿ. ಆ ತಾಯಿ ಆಶೀರ್ವಾದ ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ಅದಾದ್ಮೇಲೆ ಈ ಸಿನಿಮಾ ರಾಯರ ದಯೆಯಿಂದ ಇಲ್ಲಿವರೆಗೂ ಬಂದಿದೆ. ಸೊ ರಾಘವ್ ಅವ್ರ ಹೆಸರು ರಾಘವ್ ಅಂತಾನೆ ಬರುತ್ತೆ. ಸೊ ರಾಯರು ಕನೆಕ್ಟಿವಿಟಿ ಅನ್ಕೋತೀನಿ, ರಾಯರ ಆಶೀರ್ವಾದ ಇದೆಲ್ಲ. ಮುಂದೆ ಜನ ನೋಡಿ ಹೇಳ್ಬೇಕು. ಧನ್ಯವಾದಗಳು. ಹೌದು ಸರ್, ಹೌದು ಸರ್. ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಒಂದು 20-22 ಸಿನಿಮಾ ಮಾಡಿದ್ದೀನಿ ಸರ್. ಅದ್ಬಿಟ್ಟು ಕಾಮಿಡಿ ಕೆಲಾಡಿ, ಸತ್ಯ ಸೀರಿಯಲ್, ಪಾರು ಸೀರಿಯಲ್ ಆಕ್ಟ್ ಮಾಡ್ತಿದ್ದೆ. ನಾನು ಫಸ್ಟ್ ಬಂದಿದ್ದು ಮಾಧ್ಯಮದಿಂದ ಸರ್. ಸಿಕ್ಕಿದ್ರೆ ಸೀರುಂಡೆ ಅಂತ ಹೇಳಿ ಒಂದು ಪ್ರ್ಯಾಂಕ್ ಶೋ ಮಾಡ್ತಿದ್ದೆ. ಅದಾದ್ಮೇಲೆ ಟೋಪಿವಾಲ ಅಂತ ಒಂದು ಬಕ್ರಾ ಶೋಸ್ ನ ಮಾಡ್ತಿದ್ದಿತ್ತು ಹುಡುಗ. ಒಂದಷ್ಟು ಚಾನೆಲ್ಗಳಲ್ಲಿ ವಿಜಯ್ ಆಗಿದ್ದೆ. ಸೊ ಅದಾದ್ಮೇಲೆ ರಿಯಾಲಿಟಿ ಶೋ ಸರ್.
ಸರ್ ಮೊದಲಿಗೆ ಒಂದಷ್ಟು ಫೈಟ್ ಸೀನ್ ನೋಡಿದೆ ಜಾನಿ ಮಾಸ್ಟರ್ ಹೇಳಿದ ತಕ್ಷಣನೇ. ಆಮೇಲೆ ಆಕ್ಟಿಂಗ್ ವೈಸ್ ಅಲ್ಲಿ ಸರ್ ಕಾಮಿಡಿ ಕಿಲಾಡಿಲಿ ನಮ್ಗೆ ಎಲ್ಲಾ ತರ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಎಲ್ಲಾ ಪಾತ್ರಗಳನ್ನ ಮಾಡಿಸ್ಕೊಂಡು ಅದೆಲ್ಲ ನೀನು ಬೇರೆನೋ ತೋರಿಸ್ತೀನಿ ಅಂತಾನೆ ಇದ್ರಲ್ಲಿ ಮಾಡಿಸಿದ್ರು. ಎಲ್ಲೂ ನನ್ಗೆ ಕಾಮಿಡಿ ಆಗ್ಲಿ ಮತ್ತೊಂದಾಗ್ಲಿ ಸಿಕ್ಕಿಲ್ಲ. ಫಸ್ಟ್ ಇಂದಲೂ ಅದೇ ಸಸ್ಪೆನ್ಸ್ ಇದೆ ಅಂತ ಹೇಳ್ತಿದ್ರಲ್ಲ, 4 ಜನ ಫ್ರೆಂಡ್ಸ್ ಜೊತೆ ಹೋಗ್ತಿರುತ್ತೆ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ಸರ್, ಅಲ್ಲೇ ಸಸ್ಪೆನ್ಸ್ ಇರೋದು. ಧನ್ಯವಾದಗಳು. ರಕ್ಷಾ ಅನ್ನುವಂಥ ನಿಮ್ಮ ಪಾತ್ರದ ಬಗ್ಗೆ ನಾನು ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ಗೊತ್ತಾಗ್ತಿದೆ. ನಿಮ್ಮ ಪಾತ್ರದ ಬಗ್ಗೆ ಬರೀರಿ, ಏನೇ ಪಾತ್ರ ಬಂದು ಈ ಸಿನಿಮಾದಲ್ಲಿ ಒಂದು ಮುಗ್ಧ ಹಳ್ಳಿಯ ಹುಡುಗಿ, ಅದರಲ್ಲೂ ನನ್ನ ತಂದೆಯ ಒಂದು ಮುದ್ದಿನ ಮಗಳಾಗಿರ್ತೀನಿ ಈ ಸಿನಿಮಾದಲ್ಲಿ. ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ನನ್ನದು ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಮಾ. ಇಷ್ಟ ಮಾತಾಡಿದ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ಧನ್ಯವಾದಗಳು. ರೂಹಿ, ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಮೂಲಕನೇ ಸಿನಿಮಾ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಪಾತ್ರದ ಬಗ್ಗೆ ಸಸ್ಪೆನ್ಸ್ ಬಿಟ್ಕೊಳ್ಳಲಾರದೆ ನಿಮ್ಮ ಪಾತ್ರ ಹೈಲೈಟ್ಸ್ ಏನು ಅನ್ನೋದು ಒಂದು ಜೊತೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಕಲಾವಂತರಿಗೂ, ಬಂದಿರುವಂಥ ಎಲ್ಲ ಕಲಾ ಸ್ನೇಹಿತರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ನಾನಿವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ನಿಮ್ಮ ಮುಂದೆ ಇದಕ್ಕೆಲ್ಲ ಕಾರಣ KVR ಪ್ರೊಡಕ್ಷನ್, ಡೈರೆಕ್ಟರ್ ರಾಘವ್ ಸರ್, ಪ್ರೊಡ್ಯೂಸರ್ ರಾಮು ಸರ್, ಇನ್ನೊಬ್ಬರು ಕೋ ಪ್ರೊಡ್ಯೂಸರ್ ಶೋಭಾ ಮ್ಯಾಮ್. ಎಲ್ರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಬಿಕಾಸ್ ಏನೂ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಪಾತ್ರನ ಹುಡುಕಿ ನಿಮ್ಮ ಮುಂದೆ ಬಂದು ಕುತ್ಕೊಳ್ಳೋದು ಇಟ್ ಇಸ್ ನಾಟ್ ಸೋ ಈಸಿ. ಬಿಕಾಸ್ ನನ್ನ ಬ್ಯಾಕ್ಗ್ರೌಂಡ್ ಬೇರೆ, ಬಿಕಾಸ್ ನಾನು ಬಂದಿರೋದು ಬ್ಯಾಕ್ಗ್ರೌಂಡೇ ಬೇರೆ. ಸಡನ್ ಆಗಿ ಒಂದು ಅವಕಾಶವನ್ನು ಸರ್ಚ್ ಮಾಡಿ ಆ ಪಾತ್ರಕ್ಕೆ ಒಂದು ಜೀವ ತುಂಬೋದು ಇದು ನನಗೆ ಅಷ್ಟು ಈಸಿ ಆಗಿರಲಿಲ್ಲ. ಬಟ್ ಈ ರಣಕ್ಷಾ ಮೂವಿಗೆ ಒಂದು ಕಥಾನಾಯಕಿ ನೀನೇ ಅಂತ ಹೇಳಿದಾಗ ನಾನು ಇದನ್ನ ಮಾಡಬಹುದಾ ಅಂತ ಸರಿ ಕೇಳಿದಾಗ ಇಲ್ಲ ಮಾಡ್ತೀನ. ಬಟ್ ಈ ಕ್ಯಾರೆಕ್ಟರ್ ಪಡ್ಕೊಳ್ಬೇಕಂದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ನನಗೆ ಒಂದೇ ದಿನಕ್ಕೆ ಹೋಗಿ ಆಡಿಷನ್ ಕೊಟ್ಟು ಒಂದೇ ದಿನದಲ್ಲಿ ನಾನು ಸೆಲೆಕ್ಟ್ ಆಗಿ ಒಂದೇ ದಿನಕ್ಕೆ ನನ್ನ ಪಾತ್ರಗೆ ನೀನೇಮ ಅಂತ ಹೇಳಿಲ್ಲ. ಬಿಕಾಸ್ ದ ಜರ್ನಿ ವಾಸ್ ಸೋ ಡಿಫಿಕಲ್ಟ್. ಒಂದಿನ ಅವರು ಬಂದಿದ್ದಾರೆ, ನಾನು ಯಾರಿಗೆ ರೆಫರ್ ಮಾಡಿದ್ದು ಚೇತನ್ ಅಂತ. ಸರ್ಗೆ ನನ್ನ ಪ್ರೊಫೈಲ್ ಕಳಿಸ್ತಾರೆ. ಸರ್ ನನ್ನ ಪ್ರೊಫೈಲ್ ಓಕೆ ಮಾಡಿ ಕಾಲ್ ಮಾಡ್ತಾರೆ, ಇದೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಮ ಪ್ರೊಫೈಲ್ ನೋಡಿದ್ದೀವಿ, ನಮಗೆ ಬಂದು ನಮ್ಮ ಆಫೀಸಿಗೆ ಮೀಟ್ ಮಾಡಿ ಈ ದಿನ ಆಡಿಷನ್ ಇರುತ್ತೆ ಅಂತ. ಓಕೆ ಸರ್ ಅಂತ ಹೇಳಿದ್ಮೇಲೆ ಹೋದೆ. ಒಂದು ಡೈಲಾಗ್ ಶೀಟ್ ಕೊಟ್ಟರು, ಆಡಿಷನ್ ಮಾಡಿದ್ರು. ಆಮೇಲೆ ಹೇಳಿದ್ರು ಇವಾಗ ಇನ್ನೂ ಸ್ಕ್ರಿಪ್ಟ್ ರೈಟ್ ಆಗಿಲ್ಲಮ್ಮ, ಇವತ್ತಿಂದ ಇನ್ನು ನೆಕ್ಸ್ಟ್ ಮಂತು ನಾವು ಸ್ಕ್ರಿಪ್ಟ್ ಬರೆದ್ಮೇಲೆ ಮತ್ತೊಂದ್ಸರಿ ಸ್ಕ್ರೀನ್ ಟೆಸ್ಟ್ ಕರಿತೀವಿ, ಬರಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂತ. ಆಮೇಲೆ ಎಕ್ಸಾಕ್ಟ್ ಒಂದು ಕಾಲ್ ಬಂತು, ಸ್ಕ್ರೀನ್ ಟೆಸ್ಟ್ ಇದೆ ಬಾರಮ್ಮ ಅಂತ. ಸ್ಕ್ರೀನ್ ಟೆಸ್ಟಿಗೆ ಹೋದೆ. ಮತ್ತೊಂದು ಅವಾಗ ಬೇರೆ ಡೈಲಾಗ್ ಕೊಟ್ಟರು, ಇದು ಮಾಡೋಮ್ಮ ಅಂತ. ಓಕೆ ಮಾಡಿದೆ. ಮತ್ತೆ 1 ವೀಕ್ ಬಿಟ್ಟು ಹೇಳ್ತೀವಮ್ಮ ಏನಾಗುತ್ತೆ ಅಂತ. ಅದು ಸೆಕೆಂಡ್ ಟೈಮ್. ಥರ್ಡ್ ಟೈಮ್ 1 ವೀಕ್ ಬಿಟ್ಟು ಮತ್ತೆ ಕರೆದ್ರು, ಮತ್ತೆ ಆಡಿಷನ್ ಮಾಡಿದ್ರು, ಬೇರೆ ಡೈಲಾಗ್ ಕೊಟ್ಟರು, ಮಾಡಿದ್ರು. ಥರ್ಡ್ ಟೈಮ್ ಮತ್ತೆ ಒಂದು 10 ಡೇಸ್ ಬಿಟ್ಟು ಕರೆದ್ರು, ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಒಟ್ಟು ಎಷ್ಟೊತ್ತಿಗೆ ಹೇಳ್ಬಿಡಮ್ಮ ಸಂಖ್ಯೆ. ಹೀಗಾಗಿ ಫೈನಲಿ ಓಕೆ ಅಂತ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ್ರೆ ಈ ಕಥೆಯಲ್ಲಿ ನನ್ನೇ ಪ್ರಮುಖ ಪಾತ್ರ ಆಗಿರೋದ್ರಿಂದ ಏನು ಬಿಟ್ಕೊಡೋದಿಲ್ಲ. ಬಟ್ ಈ ಪಾತ್ರವನ್ನ ನನಗೆ ತಿಳಿದ ಮಟ್ಟ ಹಾಗೆ ಡೈರೆಕ್ಟರ್ ನನಗೆ ಹೇಳಿಕೊಟ್ಟ ಹಾಗೆ ಶ್ರದ್ಧೆಯಿಂದ ನನ್ನ ಕೈಲಿ ಆದಷ್ಟು ಎಫರ್ಟ್ ಹಾಕಿ ಆ ಪಾತ್ರಕ್ಕೆ ಜೀವ ತುಂಬಿದ್ದೀನಿ. ಬಟ್ ನನ್ನಂತ ಹೊಸ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಇಡೀ ನಮ್ಮ ಟೀಮಿಗೆ ಬೇಕು. ನೀವೆಲ್ಲರ ಆಶೀರ್ವಾದ ಸಿಕ್ಕರೆ ಇನ್ನೊಂದಿಷ್ಟು ಅಪಾರ್ಚುನಿಟಿಗಳು ನಮ್ಗೆ ಸಿಗಲಿ ಅಂತ ನಾನು ಹೇಳ್ಬೋದು. ಇದೇ ಧನ್ಯವಾದಗಳು.